ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ಇವತ್ತೇನಂದ್ರೆ ನಾನು ಬೀರುನ ಆಮೇಲೆ ತೋರಿಸ್ತೀನಿ. ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ದೆ, ಅದನ್ನ ಇವಾಗ ಸೀರೆಗಳೆಲ್ಲ ಜೋಡ್ಸೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ದಟ್ ನಿಮ್ ಜೊತೆಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ. ನಾನ್ ಫಸ್ಟು ಈ ತರ ಬೀರುನೆಲ್ಲ ಜರುಗಿಸ್ದೆ. ಅವತ್ತೇನು ಜೋಡ್ಸಕ್ ಹೋಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಎಲ್ಲಾನು ಜೋಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಸೀರೆದೆಲ್ಲ ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ಜೋಡಿಸ್ಕೊತೀನಿ ಅಷ್ಟೇ. ಯಾವ್ಯಾವ ಥರ ಸೀರೆ ಇದೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಇನ್ನು ಎಷ್ಟೊಂದು ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು, ಎಲ್ಲ ಹಂಗೆ ಜೋಡಿಸ್ತಾ ಇದ್ದೆ. ಆ ಸ್ಯಾರಿಗೆ ಆ ಬ್ಲೌಸ್ಗಳು ಯಾವ್ಯಾವ ಇದೆಯೋ ಅವನ್ನೆಲ್ಲ. ಬೀರು ಎಲ್ಲ ಫುಲ್ ಖಾಲಿ ಮಾಡಿದ್ದಕ್ಕೆ ಈಸಿ ಆಯ್ತು ಅದನ್ನ ಮೂವ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ಅದನ್ನ ತಳ್ಳಕ್ಕಾದ್ರೂ ಆಗುತ್ತಾ, ಸ್ವಲ್ಪನೂ ಅಲ್ಲಾಡ್ಸಕ್ಕಾಗಲ್ಲ. ಎಲ್ಲ ಖಾಲಿ ಇದ್ದಿದ್ದಕ್ಕೆ ಚೆನ್ನಾಗಾಯ್ತು. ನನ್ನ ಹತ್ರ ಅಷ್ಟೊಂದೇನು ಜಾಸ್ತಿ ಏನು ಸ್ಯಾರಿ ಕಲೆಕ್ಷನ್ಸ್ ಇಲ್ಲ, ಸ್ವಲ್ಪನೇ ಇದೆ. ಅದನ್ನೇ ಯಾವ್ದ್ಯಾವ್ದಿದೆ ಅಂತ ತೋರಿಸ್ಬೇಕು ಅಂದ್ರೆ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ಅನ್ನೋದನ್ನ ತೋರಿಸ್ತೀನಿ, ಯಾವ್ಯಾವ ಥರ ಇದೆ ಡಿಸೈನ್ಸ್ ಎಲ್ಲಾನು. ಈಗ ಸದ್ಯಕ್ಕೆ 473 ಇದೆ. ಬೇಗ 500 ಆಗೋ ಥರ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಅವಾಗ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಈಗ ನಾನು ಸಿಂಪಲ್ ಆಗಿರೋವಂಥ 1 ಪಾಟ್ ಬಿಸಿಬೇಳೆ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೇನು ಇಲ್ಲ, ನಾನು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀನಿ, ಆಮೇಲೆ 2 ಥರ ಬೇಳೆ ಹಾಕ್ಕೊಂಡಿದ್ದೀನಿ. ಅದು 2 ಬೇಳೆ ಸೇರಿಸಿ 1/4 ಕಪ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಆಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಬಟಾಣಿ, ಹಸಿ ಬಟಾಣಿ ಮತ್ತು ಕಡಲೆ ಬೀಜ, ಆಮೇಲೆ ಎಲ್ಲ ಥರ ತರಕಾರಿ ಕಟ್ ಮಾಡ್ಕೊಂಡಿರೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ನಾನು ತಗೊಂಡಿರೋ ಅಕ್ಕಿ ತುಂಬಾ ಕಮ್ಮಿ, ಆದರೂ ಅದು ತುಂಬಾ ಜಾಸ್ತಿ ಆಗೋಯ್ತು ಬಿಸಿಬೇಳೆ ಬಾತ್. ಅದಾದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತರಕಾರಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆನ ಹಾಕ್ಕೊತೀನಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟಿರ್ತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನೀರು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊತೀನಿ. ಈಗ 2 ಸ್ಪೂನ್ಸ್ ಹಾಕ್ಕೊಂಡಿರ್ತೀನಿ, ಆಮೇಲೆ ಮತ್ತೆ ಹಾಕ್ಕೊತೀನಿ. ಸೊ ಅದಾದಮೇಲೆ 4 to 5 ವಿಷಲ್ಸ್ ಕೂಗಿಸ್ಕೋಬೇಕು. ಚೆನ್ನಾಗಿ ವಿಷಲ್ ಎಲ್ಲ ಕೂಗಿದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಕಿರೋ ಅಂಥ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊತಿದ್ದೀನಿ. ಅದು 2 ಸ್ಪೂನ್ಸ್ ಇದೆ. ಆಮೇಲೆ ಹುಣಸೆಹಣ್ಣು, ಕಾಯಿ, ಬೆಲ್ಲ, ಕೊತ್ತಂಬರಿ ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕಿದ್ರೇ ಚೆನ್ನಾಗಿರುತ್ತೆ. ಟೊಮೊಟೊ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ. ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೇ ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತುಂಬಾ ಸಖತ್ತಾಗಿರೋಂಥ ಈಸಿ ಆಗುವಂಥ 1 ಪಾಟ್ ಬಿಸಿಬೇಳೆ ಬಾತ್ ರೆಸಿಪಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆಮೇಲೆ ಬಿಸಿಬೇಳೆ ಬಾತ್ ಅಂದರೆ ಬೂಂದಿ ಖಾರ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬೂಂದಿ ಖಾರ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಸ್ಪೂನ್ ತಿನ್ನೋರು 2 ಸ್ಪೂನ್ನೇ ತಿಂತಾರೆ ಅಂತ ಹೇಳ್ಬೋದು, ಆ ಥರ ಇರುತ್ತೆ.
ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಾಯ್ ಮಾಡು, ಹಾಯ್, ಬಾಯ್ ಮಾಡು, ಬಾಯ್.